ನೀವು ಕಾಶ್ಮೀರ್ ಟು ಕನ್ಯಾಕುಮಾರಿ ಇದು ಇಂಟ್ರೊಡಕ್ಷನ್ ಹೇಳಿದ್ರಿ. ಸೊ ನಾನು 2011 ಫಸ್ಟ್ ಸೈಕಲ್ ಎಕ್ಸ್ಪಿಡಿಷನ್ ಹೋಗಿದ್ದು. ಕಾಶ್ಮೀರ್ ಟು ಕನ್ಯಾಕುಮಾರಿ ಬಂದು ಒಂದು 4000+ ಕಿಲೋಮೀಟರ್ ಸೈಕಲ್ ತುಳಿದು 27 ದಿವಸದಲ್ಲಿ. ಆ ತುಳಿಬೇಕಾದ್ರೆ 2011 ನಾನು ಏನು ಸೈಕಲ್ ತುಳ್ಕೊಂಬಂದೆ, ರೆಗ್ಯುಲರ್ಗೂ ಏನು ತುಳಿತಾ ಇರಲಿಲ್ಲ ನಾನು. ನನ್ನ ಹತ್ರ ಸೈಕಲ್ಲೂ ಇರ್ತಾ ಇರಲಿಲ್ಲ. ನನ್ನ ಹತ್ರ ಇದ್ದ ಸೈಕಲಲ್ಲಿ ಸಿಂಗಲ್ ಸ್ಪೀಡ್ ಸೈಕಲಲ್ಲಿ ನಾಗರಹೊಳೆ, ಬಂಡೀಪುರ್ಗೆ, ಆಮೇಲೆ ಬೇರೆ ಬೇರೆ ಜಾಗಗಳಿಗೆ, ಸಿದ್ಧಗಂಗಾ ಮಠಕ್ಕೆ ಹೋಗಿದ್ದೆ. ಪ್ರತಿಯೊಂದು ಪರಿಸರ ದಿನಾಚರಣೆಗೆ ನಾವು ಗೋ ಗ್ರೀನ್ ಅಂತ ಹೇಳಿ ಒಂದು ಸೈಕಲ್ ಎಕ್ಸ್ಪಿಡಿಷನ್ ಮಾಡ್ತಿದ್ವಿ. ಸೊ ಅಲ್ಲಿ ಸಿದ್ಧಗಂಗಾ ಮಠಕ್ಕೆ ಹೋದಾಗ ನಮಗೆ ಗುರುಗಳನ್ನ ಮೀಟ್ ಮಾಡೋಕ್ಕೆ ಅವಕಾಶ ಸಿಕ್ತು. ಇವ್ರು ಸೈಕಲಲ್ಲಿ ಬಂದಿದ್ದಾರೆ ಅಂತ ಹೇಳಿ ನಮಗೆ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಸಿಕ್ತು. ಅಂದರೆ ಏನೋ ಅವ್ರು ಕರೆದು ಸ್ವಾಗತ ಮಾಡಿ ಮಕ್ಕಳಿಗೆಲ್ಲ ಇಂಟ್ರೊಡ್ಯೂಸ್ ಮಾಡಿ ನೀವು ಈ ಥರ ಎಲ್ಲ ಸೈಕಲ್ ತುಳಿಬೇಕು ಅಂತ ಅನಿಸ್ತು. ಬಂಡೀಪುರ್ ನಾಗರಹೊಳೆಗೆ ಹೋದಾಗ ನಂಗೆ ಇನ್ನೂ ಆ ಆಫೀಸರ್ ಟಚಲ್ಲಿದ್ದಾರೆ. ಅವ್ರು ನಮಗೆ ನೀವು ತುಂಬ ಚೆನ್ನಾಗಿ ಸೈಕಲ್ ತುಳ್ಕೊಂಬಂದಿದ್ದೀರಾ, ಎಲ್ಲಿಂದನೋ ಬಂದಿದ್ದೀರಾ, ಆ್ಯಂಡ್ ವಿ ಹ್ಯಾಡ್ ದಿಸ್ ಥೀಮ್ ಕಾಲ್ಡ್ ಸೇವ್ ಟೈಗರ್ಸ್ ಅಂತ ಹೇಳಿ ಹೋಗಿದ್ವಿ. ಸೊ ನಾವು ಒಂದು ಟಿ ಶರ್ಟ್ ಮಾಡಿಸ್ಕೊಂಡಿದ್ವಿ. ಟಿ ಶರ್ಟ್ ಹಿಂದ್ಗಡೆ ಸೇವ್ ಟೈಗರ್ಸ್ ಅಂತ ಪ್ರಿಂಟ್ ಮಾಡಿಸ್ಕೊಂಡಿದ್ವಿ. ಸ್ಕೂಲಲ್ಲಿ, ಕಾಲೇಜ್ಗಳಲ್ಲಿ ಅಲ್ಲಲ್ಲಿ ಎಲ್ಲೆಲ್ಲೋ ಸಿಗುತ್ತಾ ಅವಕಾಶ ಅಲ್ಲೆಲ್ಲ ಹೋಗ್ಬಿಟ್ಟು ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಇದನ್ನು ರೆಕಗ್ನೈಸ್ ಮಾಡಿದ್ದ ಆಫೀಸರ್ ನಮ್ಗೆ ಏನು ಮಾಡಿದ್ರು, ನಿಮ್ಗೆ ಸಫಾರಿ ನಾನು ಕರ್ಕೊಂಡು ಹೋಗ್ತೀನಿ, ಸಫಾರಿ ಫ್ರೀ ನಿಮಗೆ ಅಂತ ಹೇಳಿದ್ರು. ನಮ್ಗೆ ಅದೇನೋ ತುಂಬ ಖುಷಿ, ಸಫಾರಿ ಫ್ರೀಯಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಅದಾದಮೇಲೆ ಎಲ್ಲಿ ಸ್ಟೇ ಆಗ್ತೀರಾ ಅಂತ ಕೇಳಿದ್ರು. ನಾವು ಹೇಳಿದ್ವಿ ನಮಗೇನು ಆ ಥರ ಪ್ಲ್ಯಾನ್ ಏನಿಲ್ಲ, ಸುಮ್ಮನೆ ಅಲ್ಲಿಂದ ಬಂದಿದ್ದೀವಿ ಅಂತ. ಅವ್ರು ಹೇಳಿದ್ರು ನಮ್ಮ ಕ್ಯಾಂಪಲ್ಲಿ ಇರ್ತೀರಾ ಅಂತ ಕೇಳಿದ್ರು. ಆಯಿತು ಅಂತ ಹೇಳಿದ್ವಿ. ಸೊ ಕ್ಯಾಂಪ್ ಒಳಗೆ ಕರ್ಕೊಂಡು ಹೋದ್ರು. ಆ್ಯಂಟಿ ಪೌಚಿಂಗ್ ಕ್ಯಾಂಪ್ಸ್ ಅಂತ ಕರೀತಾರೆ. ಇವಾಗ ಪೋಚರ್ಸ್ನೆಲ್ಲ ಹಿಡಿಯೋಕ್ಕೆ ಅಂತ ಒಳಗಡೆ ಕಾಡೊಳಗೆ ಒಂದು ಕ್ಯಾಂಪ್ ಮಾಡಿರ್ತಾರೆ. ಆ ಕ್ಯಾಂಪಲ್ಲಿ ಇದ್ವಿ. ಆ ಕ್ಯಾಂಪಲ್ಲಿ ಇದ್ದಾಗ ಅವ್ರು ನಮಗೆಲ್ಲ ನಮ್ಗೆ ಕಾಡನ್ನ ತಿಳ್ಕೊಬೇಕು ಅಂತ ಒಂದು ಕುತೂಹಲ, ಅವ್ರಿಗೆ ನಾವು ಸೈಕಲಲ್ಲಿ ಬಂದಿದ್ದೀವಿ ಅಂತ ಅವ್ರಿಗೊಂದು ಕುತೂಹಲ. ಸೊ ಈ ಥರದ್ರಿಂದ ವಿ ವೇರ್ ಏಬಲ್ ಟು ಎಕ್ಸ್ಚೇಂಜ್ ಈಚ್ ಅದರ್ಸ್ ಇಂಟ್ರೆಸ್ಟ್. ಸೊ ಆ ಇಂಟ್ರೆಸ್ಟ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋದ್ವಿ. ತಿರ್ಗಾ ರಾತ್ರಿ ಎಲಿಫೆಂಟ್ ಸ್ಕೇರಿಂಗ್ ಅಂತ ಒಂದು ಕರ್ಕೊಂಡು ಹೋದ್ರು. ಸೊ ಈ ಥರ ಒಂದು ಎಕ್ಸ್ಪೋಜರ್ ಸಿಗ್ತಾ ಇದ್ದಾಗ ನಂಗೆ ಏನನ್ನಿಸ್ತು, ಸೈಕ್ಲಿಂಗಲ್ಲಿ ಮಜಾ ಇದೆ. ನಾನು ಇದೇ ಥರ ನಾರ್ಮಲ್ ಟೂರಿಸ್ಟಾಗಿ ಬಂದಿದ್ರೆ, ಯಾವುದೋ ಒಂದು ಗಾಡೀಲಿ ಬಂದಿದ್ರೆ ನನಗೆ ಯಾರೂ ಕೇಳೋರು ಇರಲಿಲ್ಲ. ಆದರೆ ಇವತ್ತು ನಾನು ಸೈಕಲಲ್ಲಿ ಬಂದಿದ್ದೀನಿ. ನಾನೇನು ದೊಡ್ಡ ಸಾಧನೆ ಮಾಡಿಲ್ಲ, ಆದರೆ ಜನ ನನ್ನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಯಾಕಂದರೆ ಇದೇನೋ ಒಂದು ಅವ್ರಿಗೂ ಖುಷಿ ತಂದಿದೆ, ನನಗೂ ಖುಷಿ ತಂದಿದೆ, ಆ್ಯಂಡ್ ಐ ಆಮ್ ಆಲ್ಸೋ ಗೆಟಿಂಗ್ ಬೆನಿಫಿಟ್ಸ್ ಅಂತ ಅನಿಸ್ತು. ಸೊ ಇದೇ ಥರ ಊಟಿಗೆ ಒಂದು ಸತಿ ಹೋಗಿದ್ದೆ. ಹಂಗೆ ಬೇರೆ ಬೇರೆ ಎಲ್ಲೆಲ್ಲಿ ಜಾಗ, ಇವತ್ತು ನೀವು ಕರ್ನಾಟಕದಲ್ಲಿ ಯಾವುದೇ ಒಂದು ಜಾಗ ಹೇಳಿದ್ರೆ ಆ ಜಾಗಕ್ಕೆ ನಾನು ಸೈಕಲಲ್ಲಿ ಹೋಗಿದ್ದೀನಿ. ಹಂಪಿಗೆ ಹೋಗಿದ್ದೀನಿ. ಯು ನೇಮ್ ಎನಿ ಪ್ಲೇಸಸ್. ನಾನು ನಿಮಗೆ ಈ ಥರ ಜಾಗ ಹೋಗಿಲ್ಲ ಅಂತ ಏನಿಲ್ಲ, ಆ ಥರ ಹೋಗಿದ್ದೀನಿ. ಕೋವಿಡ್ ಇದ್ದಾಗ 2020 ಅವಾಗ ತಾನೇ ಜಸ್ಟ್ ಲಾಕ್ಡೌನ್ ಎಲ್ಲ ಓಪನ್ ಆಗಿತ್ತು. ಆವಾಗ ಒಂದು ಸೈಕಲ್ ಎಕ್ಸ್ಪಿಡಿಷನ್ ಮಾಡಿದ್ವಿ, ಟೂರ್ ಫಾರ್ ಟೈಗರ್ಸ್ ಅಂತ. ಬೆಂಗಳೂರಿಂದ ಸ್ಟಾರ್ಟ್ ಮಾಡಿ ನಮ್ಮ ರಾಜ್ಯದಲ್ಲಿ 5 ಟೈಗರ್ ರಿಸರ್ವ್ ಇದೆ. 5 ಟೈಗರ್ ರಿಸರ್ವ್ನು ಕನೆಕ್ಟ್ ಮಾಡಿದ್ವಿ. ಬೆಂಗಳೂರಿಂದ ಸ್ಟಾರ್ಟ್ ಮಾಡಿ ಶಿವನಸಮುದ್ರದಿಂದ BRT ಹಿಲ್ಸ್ ಬಂದು ಬಿಳಿಗಿರಿ ರಂಗನಾಥ್ ಟೈಗರ್ ರಿಸರ್ವ್. ಅದಾದಮೇಲೆ ಬಂಡೀಪುರ್ ಆದಮೇಲೆ ನಾಗರಹೊಳೆ ಆದಮೇಲೆ ಭದ್ರಾ ಆದಮೇಲೆ ಅಂಶಿ. ಸೊ ಇದಿಷ್ಟೂ ಕವರ್ ಮಾಡಿದ್ವಿ. ಸುಮಾರು 1100 ಕಿಲೋಮೀಟರ್ ಆಗುತ್ತೆ. ಆಮೇಲೆ ಅದರಲ್ಲಿ ಇನ್ನೊಂದು ಮಜಾ ಏನಿತ್ತಂದರೆ, ನಾನು ಅವಾಗ ಟೀಚ್ ಮಾಡ್ತಾ ಇದ್ದೆ, ಆನ್ಲೈನ್ ಕ್ಲಾಸಸ್ ಇತ್ತು. ಸೊ ಬೆಳಗ್ಗೆ ಕ್ಲಾಸಸ್ ತೊಗೊಳ್ಳೋದು, ಮಧ್ಯಾಹ್ನ ಸೈಕಲ್ ತುಳಿಯೋದು, ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದು. ಸೊ ಈ ಥರ ಎಲ್ಲ ತುಂಬ ನಂಗೆ ಖುಷಿ ತರ್ತಾ ಇತ್ತು. ಆಮೇಲೆ ಪ್ರತಿ ಸತಿ ಹೋದಾಗ ಜನ ನೋಡಿ ರೆಕಗ್ನೈಸ್ ಮಾಡೋರು, ಅದು ನಂಗೆ ಇನ್ನೂ ತುಂಬ ಖುಷಿ ತರ್ತಾ ಇತ್ತು. ಜನಗಳ ಜೊತೆ ಮಾತಾಡೋಕ್ಕೆ ಒಂದು ಅವಕಾಶ ಸಿಗ್ತಾಯಿತ್ತು, ಅವ್ರ ಜೊತೆ ಬೆರೆಯೋದಕ್ಕೆ ಒಂದು ಅವಕಾಶ ಸಿಗ್ತಾಯಿತ್ತು. ಅವರೆಲ್ಲರೂ ನಾನು ನಿಲ್ಲಿಸಿದ್ರೆ ಒಂದು 4 ಜನ ಬಂದು ಈ ಸೈಕಲ್ ಈ ಥರ ಇದೆ, ಈ ಸೈಕಲ್ ಎಷ್ಟಾಗುತ್ತೆ, ಈ ಸೈಕಲ್ ಒಳಗೆ ಟ್ಯೂಬ್ ಇದೆಯಾ, ಟ್ಯೂಬ್ ಇಲ್ವಾ, ಇದ್ರೊಳಗೆ ಮೋಟ್ರ್ ಏನಾರು ಇಟ್ಟಿದ್ದೀರಾ, ಒಂದು ಸ್ವಲ್ಪ ಜೋರಾಗಿ ತುಳಿದಿರೋದು ನೋಡಿರ್ತೀವಲ್ಲ, ಆವಾಗ ಅವ್ರೇನೋ ಬಂದುಬಿಟ್ಟು ನೀವು ಅಷ್ಟು ಜೋರಾಗಿ ಬರ್ತಾ ಇದ್ದೀರಿ, ಇದ್ರೊಳಗೆ ಏನು ಟ್ಯೂಬ್ ಇದೆ ಅಂದರೆ ಏನಾದ್ರು ಇಂಜಿನ್ ಇದೆಯಾ, ಇಲ್ಲಾಂದರೆ ಎಲೆಕ್ಟ್ರಿಕ್ಕಾ, ಇಲ್ಲ ಚಾರ್ಜ್ ಹಾಕ್ಬೇಕಾ, ಎಲ್ಲಿಂದ ಬರ್ತಾ ಇದ್ದೀರಾ, ಈ ಥರ ಎಲ್ಲ ಮಾತಾಡೋರು. ಒಬ್ಬರೊಬ್ಬರು ಅವ್ರ ಮನೆಗೆ ಕರ್ಕೊಂಡೋಗಿ ನೀರು ಕೊಡೋದು, ಇಲ್ಲಾಂದರೆ ಅವ್ರ ತೋಟದಲ್ಲಿ ಎಳ್ನೀರು ಕಿತ್ಕೊಡೋದು, ತುಂಬ ಅಂದರೆ ತುಂಬ ಖುಷಿ ಪಡೋರು. ಶಾಲಾ ಕಾಲೇಜ್ಗಳಿಗೆ ಭೇಟಿ ಮಾಡ್ತಾಯಿದ್ವಿ, ಮಧ್ಯದಲ್ಲಿ ನೆನೆಸಿ ಒಂದು ಥೀಮ್ ಇಟ್ಕೊಂಡು ಹೋಗಿರ್ತಾಯಿದ್ವಿ. ಇವಾಗ ಫಾರ್ ಎಕ್ಸಾಂಪಲ್ ಸೇವ್ ಟೈಗರ್ಸ್ ಅಂತ ಇಟ್ಕೊಂಡು ಹೋಗಿರ್ತಾಯಿದ್ವಿ, ಇಲ್ಲಾಂದರೆ ಒನ್ ಅರ್ತ್ ಒನ್ ಲೈಫ್ ಅಂತ ವರ್ಲ್ಡ್ ಎನ್ವೈರ್ಮೆಂಟಿಗೆ ಹೋಗ್ತಾಯಿದ್ವಿ. ಸೊ ಪ್ರತಿ ಸತಿ ಈ ಥರ ಹೋದಾಗ ಒಂದೊಂದು ಅವಕಾಶ ಸಿಗ್ತಾಯಿತ್ತು ಜನದ ಜೊತೆ ಬೆರೆಯೋದಕ್ಕೆ. ಸೊ ಈ ಥರ ಒಂದು ಸೈಕಲ್ ಜರ್ನಿ ಸ್ಟಾರ್ಟ್ ಆಯಿತು. ಆಮೇಲೆ ಒಂದು ಪೋಸ್ಟ್ ಬಂದಿತ್ತು, ಟೂರ್ ಆಫ್ ನೀಲ್ಗಿರೀಸ್ ಅಂತ, ಒಂದು ಪ್ರೀಮಿಯಂ ಸೈಕಲ್ ಎಕ್ಸ್ಪಿಡಿಷನ್. ಅದು ಬೆಂಗಳೂರಿನ ಸ್ಟಾರ್ಟ್ ಆಗಿ ಊಟಿಗೆ ಹೋಗಿ, ಊಟಿಯಿಂದ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಬರುತ್ತೆ. ಸೊ ನಾನು ಅದು ನೋಡಿದೆ. ನಾನು ಅವಾಗ ಅಷ್ಟು ಮಟ್ಟದಲ್ಲಿ ಎಷ್ಟೊಂದು ಕಡೆ ಸೈಕಲ್ ತುಳಿದಿದ್ದೆ. ಆವಾಗ ನಂಗೆ ಅನಿಸ್ತು, ಓಕೆ ನಾನು ಇದರಲ್ಲಿ ಐ ಆಲ್ಸೋ ವಾಂಟೆಡ್ ಟು ಪಾರ್ಟಿಸಿಪೇಟ್ ಅಂತ ಅನಿಸ್ತು. ಸೊ ನಾನು ಹೋಗಿ ವೆಬ್ಸೈಟಲ್ಲಿ ನೋಡಿದೆ, ಒಂದು ಲಿಸ್ಟ್ ಬಂತು. ಅದರಲ್ಲಿ ಒಂದು ಕ್ಯಾಟಗರಿ ಇತ್ತು, ನಿನ್ನ ಹತ್ರ ಯಾವ ಸೈಕಲ್ ಇದೆ ಅಂತ ಒಂದು ಕ್ವಶನ್ ಇತ್ತು. ಆ ಕ್ವಶನಲ್ಲಿ ಓಕೆ ನನ್ನ ಹತ್ರ ಅಂದರೆ ಅವ್ರು ಲಿಸ್ಟ್ ಮಾಡಿದ್ರಲ್ಲ, ಆ ಥರ ಯಾವ ಸೈಕಲು ಇಲ್ಲ, ನನ್ನ ಹತ್ರ ಇದ್ದಿದ್ದೆ ನಾರ್ಮಲ್ ಸ್ಪೀಡ್ ಸೈಕಲ್ ಆ ಥರದ್ದು. ಸೊ ಅವಾಗ ನಂಗೆ ಗೊತ್ತಾಯಿತು, ಓಕೆ ಈ ಥರ ಒಂದು ಸ್ಟ್ಯಾಂಡರ್ಡ್ ಇದೆ ಅಂತ. ಆಮೇಲೆ ಅದಕ್ಕೆ ಒಂದು ರಿಜಿಸ್ಟ್ರೇಷನ್ ಫ್ರೀ ಇರಲಿಲ್ಲ, ಅದಕ್ಕೆ ಫೀ ಇತ್ತು. ಆ ರಿಜಿಸ್ಟ್ರೇಷನ್ ಫೀ ಎಷ್ಟಿತ್ತು ಅಂದರೆ, ನಾನು ಇಡೀ ನನ್ನ ಸೈಕಲ್ ಎಕ್ಸ್ಪಿಡಿಷನ್ ಎಷ್ಟೊಂದು ಮಾಡಿದ್ನಲ್ಲ, ಅದು ಯಾವುದಕ್ಕೂ ನಾನು ಅಷ್ಟೊಂದು ಸ್ಪೆಂಡ್ ಮಾಡಿರಲಿಲ್ಲ. ನಾನು ಪ್ರತಿ ಸತಿ 1 ದಿವಸ 2 ದಿವಸ ಇಲ್ಲ ಟೂರ್ ಫಾರ್ ಟೈಗರ್ಸ್ ಅಂತ ಹೇಳಿದ್ನಲ್ಲ,
ಅದಕ್ಕೆ ಹಬ್ಬಬ್ಬ ಅಂದರೆ 10 ದಿವಸಕ್ಕೆ 5 ದಿವಸಕ್ಕೆ ಎಲ್ಲ ಖರ್ಚು ಮಾಡಿದ್ದೆ ನಾನು. ಒಂದು ತುಂಬ ಜಾಸ್ತಿ ಖರ್ಚು ಮಾಡಿರೋದಂದರೆ ಇತ್ತೀಚೆಗೆ ಒಂದು 6,000 ರೂಪಾಯಿ ಖರ್ಚು ಮಾಡಿದ್ದೀನಿ. ಅದು ಬಿಟ್ಟರೆ ನಾನು ಜಾಸ್ತಿ ಖರ್ಚು ಮಾಡಿರಲಿಲ್ಲ. ಸೊ ಆ ಒಂದು ಪ್ರೀಮಿಯಂ ಈವೆಂಟ್ಗೆ ನಾನು ಇಫ್ ಐ ವಾಂಟೆಡ್ ಟು ಟೇಕ್ ಪಾರ್ಟ್, ಒಂದು ದೊಡ್ಡ ಪ್ರೈಸ್ ಇತ್ತು. ಸೊ ಐ ವಾಂಟೆಡ್ ಟು ಸಿ ಲೈಕ್ ಹೆಂಗೆ ಏನು ಜನ ಏನಕ್ಕೆ ಇಷ್ಟೊಂದು ದುಡ್ಡು ಕೊಟ್ಬಿಟ್ಟು ಬರ್ತಾರೆ ಅಂತ. ಸೊ ಐ ಹ್ಯಾಡ್ ದಿ ಆಪರ್ಚುನಿಟಿ. ಅದ್ರಲ್ಲಿ ಪಕ್ಕದಲ್ಲೇ ಒಂದು ಕಾಲಮ್ ಇತ್ತು, ವಾಲಂಟಿಯರ್ ಅಂತ. ಸೊ ನಾನು ವಾಲಂಟಿಯರ್ ಮೇಲೆ ಕ್ಲಿಕ್ ಮಾಡಿದೆ, ವಾಲಂಟಿಯರ್ ಆಗಿ ರಿಜಿಸ್ಟರ್ ಮಾಡಿದೆ. ಆ್ಯಂಡ್ ನನಗೆ ಸೆಲೆಕ್ಟ್ ಆಗ್ತೀನೋ ಇಲ್ವೋ ನಂಗೆ ಗೊತ್ತಿಲ್ಲ. ಆ್ಯಂಡ್ ನಾನು ಐ ವಾಂಟೆಡ್ ಟು ಗೋ ಸಿ ಲೈಕ್ ಈ ಥರ ಎಲ್ಲ ಸೈಕಲ್ ಇದೆ, ಈ ಥರ ಎಲ್ಲ ಬೇರೆ ಬೇರೆ ಕಡೆಯಿಂದ ಬರ್ತಾರೆ, ಬೇರೆ ಬೇರೆ ದೇಶದಿಂದ ಬಂದು ನಮ್ಮ ದೇಶದಲ್ಲಿ ಸೈಕಲ್ ತುಳಿತಾರೆ, ಏನಕ್ಕೆ ತುಳಿತಾರೆ, ಏನಕ್ಕೆ ಇಷ್ಟೊಂದು ದುಡ್ಡು ಕೊಡ್ತಾ ಇದ್ದಾರೆ ಅಂತ ನನಗೆ ಅರ್ಥ ಮಾಡ್ಕೋಬೇಕಾಗಿತ್ತು. ಸೊ ಐ ಸೆಡ್ ಓಕೆ ಟು ಇಟ್, ಆ್ಯಂಡ್ ಲಕಿಲಿ ಐ ಗಾಟ್ ಸೆಲೆಕ್ಟೆಡ್ ಟು ವಾಲಂಟಿಯರ್ ಫಾರ್ ದಟ್ ಈವೆಂಟ್. ಸೊ ಆ ವಾಲಂಟಿಯರ್ ಮಾಡೋಕ್ಕೆ ಹೋದಾಗ ನನಗೆ ಗೊತ್ತಾಯಿತು ಸೈಕ್ಲಿಸ್ಟ್ ಅಂದರೆ ಏನು, ಅವ್ರು ಹೆಂಗಿರ್ತಾರೆ, ಅವ್ರ ಡಯಟ್ ಹೆಂಗಿರುತ್ತೆ, ಏನು ತಿಂತಾರೆ. ನಾನು ಪ್ರತಿ ದಿವಸ ಏನಂದರೆ ಒಂದು ಡೈನಿಂಗ್ ಏರಿಯಾ ಇರುತ್ತೆ, ಇದು ಕಾಮನ್ ಏರಿಯಾ ಅದು. ಸೊ ನಾನು ನಿಂತ್ಕೊಂಡು ನೋಡ್ತಾ ಇದ್ದೆ ಅವ್ರು ಏನು ಮಾಡ್ತಾರೆ, ಏನು ತಿಂತಾರೆ, ಅವರು ಕಾಫ್ ಮಸಲ್ಸ್ ಹೆಂಗಿದೆ, ಇಲ್ಲ ಅವ್ರು ಬಿಲ್ಟ್ ಹೆಂಗಿದೆ, ಇಲ್ಲ ಯಾವ ಸೈಕಲ್ ಯೂಸ್ ಮಾಡ್ತಾ ಇದ್ದಾರೆ, ಸೈಕಲ್ ಯೂಸ್ ಮಾಡ್ತಾ ಇದ್ದರೆ ಆ ಸೈಕಲ್ ಸ್ಪೆಷಾಲಿಟಿ ಏನು, ಅದ್ರ ರೇಟ್ ಏನು, ಇಲ್ಲಾಂದರೆ ಆ ಸೈಕಲ್ ನಾನು ತೊಗೋಬೇಕಂದ್ರೆ ಹೆಂಗೆ ಅನಿಸುತ್ತೆ, ಈ ಥರದೆಲ್ಲ ನಾನು ಮಾಡ್ತಾಯಿದ್ದೆ. ಆವಾಗ ಅಲ್ಲೊಬ್ಬರು ಆರ್ಗನೈಸರ್ ಇದ್ದರು. ಆರ್ಗನೈಸರ್ ಬಂದು ನಾನು ಈ ಥರ ಎಲ್ಲ ನೋಡ್ತಾ ಇದ್ದಿದ್ದನ್ನೆಲ್ಲ ಇಂಟ್ರೆಸ್ಟ್ ಎಲ್ಲ ನೋಡಿಕೊಂಡು ನೀನು ಯಾವ ಸೈಕಲ್ ತುಳಿತೀಯ ಎಲ್ಲ ಕೇಳಿದ್ರು. ನಾನು ಹೇಳಿದೆ ಈ ಥರ ನಾನು ನಾರ್ಮಲ್ ಒಂದು ಸೈಕಲ್ ಇದೆ, ಅಪ್ಪ ಗಿಫ್ಟ್ ಮಾಡಿದ್ದು, ಅದನ್ನು ತುಳಿತಾ ಇದ್ದೀನಿ ಅಂತ. ಅವ್ರು ನೆಕ್ಸ್ಟ್ ಕೇಳಿದ್ರು ಎಲ್ಲೆಲ್ಲಿ ಹೋಗಿದ್ಯಾ, ಏನೇನು ಮಾಡಿದ್ಯಾ ಅಂತ. ಆವಾಗ ನಾನೆಲ್ಲ ಹೇಳಿದೆ ಈ ಥರ ನಾಗರಹೊಳೆ, ಬಂಡೀಪುರ, ತುಮಕೂರು, ರಾಮನಗರ, ಮೈಸೂರು ಈ ಥರ ಎಲ್ಲ ಹೋಗಿದ್ದೀನಿ ಅಂತ. ಅವರು ಈ ಸೈಕಲಲ್ಲೇ ಹೋಗಿದ್ಯಾ ಅಂತ ಕೇಳಿದ್ರು. ಹ್ಞೂ ಅಂತಲೇ ಹೇಳಿದೆ. ಅದಾದಮೇಲೆ ಹೇಳಿದ್ರು ಈ ಟೂರ್ ಮುಗಿಸ್ಕೊಂಡು ಬಾ, ನನ್ನ ಮನೇಲಿ ಒಂದು ಸೈಕಲ್ ಇದೆ, ನಾನು ಹಿಂಗೆ ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾನು ಟೂರ್ ಮುಗಕ್ಕೆ ಕಾಯ್ತಾ ಇದ್ದೆ. ಬೆಂಗಳೂರಿಗೆ ವಾಪಸ್ ಬಂದ್ವಿ. ಬೆಂಗಳೂರಿಗೆ ವಾಪಸ್ ಬಂದಿದ್ದು ಮೊದಲನೇ ದಿವಸನೇ ಅವ್ರಿಗೆ ಫೋನ್ ಮಾಡಿದೆ, ಸರ್ ನಾನು ವಾಪಸ್ ಬಂದಿದ್ದೀನಿ, ನೀವು ಸೈಕಲ್ ಕೊಡ್ತೀನಿ ಅಂತ ಹೇಳಿರಲ್ಲ ಅಂತ. ಅವ್ರ ಮನೆಗೆ ಹೋದೆ. ಅವ್ರ ಮನೆಗೆ ಹೋದಾಗ ಒಂದು ರೇಸ್ ಸೈಕಲ್ ಇತ್ತು ಅವ್ರ ಮನೇಲಿ. ಅವ್ರು ಹೇಳಿದ್ರು ಈ ಸೈಕಲ್ ನೀನು ತೊಗೊಂಡು ಯೂಸ್ ಮಾಡು ಅಂತ ಹೇಳಿದ್ರು. ನನಗೆ ಅವತ್ತು ಆಗಿದ್ದಷ್ಟು ಸಂತೋಷ ಇನ್ಯಾವತ್ತೂ ಆಗಿಲ್ಲ. ನಾನು ಮನೆಗೆ ಬಂದಾಗ ಆ ಸೈಕಲ್ಲು, ನಮ್ಮೊಂದು ಸಣ್ಣ ಮನೆ ಇತ್ತು, ನನ್ನ ಮಲ್ಕೊಳ್ಳೋಕೆ ಒಂದು ಮಂಚ ಇತ್ತು. ನಂಗೆ ಅದು ಎಷ್ಟು ಖುಷಿ ಆಗ್ಬಿಟ್ಟಿತ್ತು ಅಂದರೆ ಆ ಸೈಕಲ್ನ ಮಂಚದ ಮೇಲೆ ಇಟ್ಟಿದ್ದೆ, ನಾನು ಕೆಳಗಡೆ ಮಲಗಿದ್ದೆ ಅವತ್ತಿನ ದಿವಸ. ಅಂದರೆ ಅಷ್ಟೊಂದು ಸಂತೋಷ ಆಯಿತು. ಥ್ಯಾಂಕ್ ಯು. ಟಿಲ್ ದೆನ್ ವಿ ವಿಶ್ ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ ದ ಫ್ಯೂಚರ್ ಎಂಡಿವರ್ಸ್. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ಇದಾಗಿತ್ತು ಈ ದಿನದ ಸ್ಪೆಷಲ್ ಪಾಡ್ಕಾಸ್ಟ್ ಆಯುಷ್ ಪಾಡ್ಕಾಸ್ಟ್. ಇನ್ನಷ್ಟು ಕಾರ್ಯಕ್ರಮಗಳಲ್ಲಿ ಎಂದಿನಂತೆ ಸಂಧಿಸ್ತೀನಿ. ಅಲ್ಲಿವರೆಗೂ ಧನ್ಯವಾದ.